ಇಸ್ರೇಲ್ನಲ್ಲಿ ಸಿಕ್ಕಿಹಾಕಿಕೊಂಡಿದ್ದಂತಹ 18 ಮಂದಿ ಕನ್ನಡಿಗರು ವಾಪಸ್ಸಾಗಿದ್ದಾರೆ. ತಾಯ್ನಾಡಿಗೆ ಸುರಕ್ಷಿತವಾಗಿ ಮರಳಿದ್ದಾರೆ. ಇಸ್ರೇಲ್ನಲ್ಲಿ ಸಿಲುಕಿದ್ದ 18 ಕನ್ನಡಿಗರು ಕುವೈತ್ನಿಂದ ಮುಂಬೈಗೆ ಬಂದು ಅಲ್ಲಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಇನ್ನು ವಿಪ್ಯಾಮ್ ಟೀಮ್ ಅಧ್ಯಯನಕ್ಕಾಗಿ ಇಸ್ರೇಲ್ಗೆ ತೆರಳಿತ್ತು. ಸುರಕ್ಷಿತವಾಗಿ ವಾಪಸ್ಸಾದವರನ್ನ ಕುಟುಂಬದವರು ಏರ್ಪೋರ್ಟ್ನಲ್ಲಿ ಸ್ವಾಗತಿಸಿದ್ರು. ವಿದೇಶಾಂಗ ಇಲಾಖೆ ಇಸ್ರೇಲ್ ಭಾರತೀಯ ರಾಯಭಾರಿ ಕಚೇರಿಗೆ ಧನ್ಯವಾದ ಅಂತ ಈ ವೇಳೆ ಈ ಕನ್ನಡಿಗರು ತಿಳಿಸಿದ್ದಾರೆ. ಎವ್ರಿಥಿಂಗ್ ಇವ್ರು ಬ್ಯಾಂಗ್ಳೂರ್ ಹೋಗೋವರೆಗೂ ಏನೇ ಇಂಡಿಯನ್ ಎಂಬಸಿ ಜೊತೆ ಕೋಆರ್ಡಿನೇಷನ್ ಮಾಡೋದಾಗಲಿ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಜೊತೆ ಕೋಆರ್ಡಿನೇಷನ್ ಮಾಡೋದಾಗಲಿ ಪ್ರತಿಯೊಂದು ಮಾಡಿ ಇವತ್ತು ಅವ್ರು ಇಲ್ಲಿ ಕಳ್ಸಿಕೊಟ್ಟಿದ್ದಾರೆ. ಸೊ ವಯ ಬರ್ಬೇಕಾದ್ರೆ ವಿ ಆರ್ ಲೈಕ್ ಜಾರ್ಡನ್ನಿಂದ ಲ್ಯಾಂಡ್ ರೂಟಿಂದ ಬಂದು ಜಾರ್ಡನಲ್ಲಿ 1 ಡೇ ಸ್ಟೇ ಆಗಿ ದೆನ್ ಕುವೈಟ್, ಮುಂಬೈ ಆ್ಯಂಡ್ ಬ್ಯಾಂಗ್ಳೂರ್. ಸೊ ಮುಂಬೈಲಿ ಬರ್ಬೇಕಾದ್ರೂ ನಮಗೆ ಡಿಲೇ ಆಗಿ ಫ್ಲೈಟ್ ಡಿಲೇ ಆಗಿ ಇದಾಯಿತು. ಅದು ಕೂಡ ಕೋಆರ್ಡಿನೇಟ್ ಮಾಡಿ ಫೈನಲಿ ವಿ ಆರ್ ಇನ್ ಬ್ಯಾಂಗ್ಳೂರ್. ಸ್ಟಡಿ ಟೂರ್ಗೆ ಅಂತ ಹೋಗಿದ್ದು. ಸೊ ಐ ಹೋಪ್ ಲೈಕ್ ತುಂಬ ಚೆನ್ನಾಗಿ ಬಿ ಪ್ಯಾಕ್ ರಘು ಅಂಡ್ ನಟರಾಜ್ ಸರ್, ಸುಧೀಂದ್ರ ಸರ್ ಎಲ್ಲ ನೀಟಾಗಿ ಡೆಲಿಗೇಷನ್ ತುಂಬ ಚೆನ್ನಾಗಾಯಿತು. 7ನೇ ತಾರೀಕು ನಾವು ಹೋದವರು 13ನೇ ತಾರೀಕುವರೆಗೂ ನಮಗೆ ಎಲ್ಲ ಕೆಲಸ ಮುಗೀತು. ಅದಾದಮೇಲೆ ವಾರ್ ಸ್ಟಾರ್ಟ್ ಆಗಿದ ತಕ್ಷಣ ನಮಗೆ ಸ್ವಲ್ಪ ಭಯ ಇತ್ತು. ಸ್ವಲ್ಪ ಅಲ್ಲ, ತುಂಬಾ ಭಯ ಇತ್ತು. ಯಾಕಂದರೆ ನಾವು ಯಾವತ್ತು ವಾರ್ನ ಫೇಸ್ ಮಾಡಿದವರಲ್ಲ. ಸೈರನ್ ಸ್ಟಾರ್ಟ್ ಆಗುತ್ತೆ, ನಾವೆಲ್ಲ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ. ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಒಂದು ಸೈರನ್ ಸ್ಟಾರ್ಟ್ ಆಗಿದ ತಕ್ಷಣ ನಮಗೆ ಒಂದೂವರೆ ನಿಮಿಷದಿಂದ 3 ನಿಮಿಷ ಎಲ್ಲ ಹೋಟ್ಲ್ಗಳಲ್ಲೂ ಬಂಕರ್ಸ್ ಇರುತ್ತಲ್ಲಿ. ಸೀದಾ ಹೋಗಿ ಬಂಕರಲ್ಲಿ ಕೂತ್ಕೋಬೇಕು. ಅದು ಮುಗಿಸ್ಕೊಂಡು ಇನ್ನೊಂದು ಮೆಸೇಜ್ ಬರುತ್ತೆ, ನೀವು ಆಚೆ ಹೋಗ್ಬೋದು ಅಂತ. ಫ್ಯಾಮಿಲಿ ಅಂತೂ ನಮಗೆ ದಯವಿಟ್ಟು ಬಂದ್ಬಿಡು ಅನ್ನೋ ಥರ ಇದ್ರು. ಆದರೆ ತುಂಬ ಕಷ್ಟ ಆಯ್ತು ಸರ್ ನಮಗೆ. 12ನೇ ತಾರೀಕುವರೆಗೂ ನಮಗೆ ಸ್ಟಡಿ ಟೂರ್ ಇತ್ತು. ಭಾಳ ಟೆಕ್ನಾಲಜಿ ಪಾರ್ಕು, ಇನ್ನೋವೇಷನ್ ಸೆಂಟ್ರು ಎಲ್ಲ ಹೋಗಿ ಬಂದ್ವಿ. 13ನೇ ತಾರೀಕು ನಾವು ಬೆಳಗ್ಗೆ ಫ್ಲೈಟ್ ಹತ್ತಬೇಕಾಗಿತ್ತು. ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿನಲ್ಲೇ ಇರಾನ್ ಮೇಲೆ ಅಟ್ಯಾಕ್ ಆಗಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಬಿಟ್ಟಿದ್ರು. ತುರ್ತು ಪರಿಸ್ಥಿತಿಯಲ್ಲಿ ಯಾವ ಜನ ಆಚೆ ರಸ್ತೆ ಮೇಲೆ ಬರೋಂಗಿಲ್ಲ, ವಾಹನಗಳಿಲ್ಲ, ಫ್ಲೈಟ್ಗಳಿಲ್ಲ, ಎಲ್ಲ ವಿಮಾನ ಸ್ಥಗಿತ ಆಗಿತ್ತು, ವಿಮಾನ ನಿಲ್ದಾಣಗಳ ಕ್ಲೋಸ್ ಆಗಿದ್ದು. ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಉಪಮುಖ್ಯಮಂತ್ರಿ, ಗೃಹ ಸಚಿವರಿಗೆ ಕರೆ ಮಾಡಿ ಅವರು ಕಚೇರಿಗಳಿಗೆ ಮಾಹಿತಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ವಿವರಣೆ ಮಾಡಿ ಇದು SOS ತಕ್ಷಣಕ್ಕೆ ನೀವು ಕಾರ್ಯಪ್ರವೃತ್ತರಾಗಬೇಕು, ಅಂದರೆ 20 ದಿನ ನೀವು ತೆರಳಾಕೊಂತೀವಿ ಅಂತ ನಾವು ಮನವಿ ಮಾಡಿದ್ಮೇಲೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಬರೆದು ಎಂಬಸಿಗೆ ಮಾಡಿ ಇಸ್ರೇಲ್ ಕಾನ್ಸುಲೇಟರ್ ಜವಾಬ್ದಾರಿ ತಗೊಂಡು ನಮಗೆ ರಕ್ಷಣೆ, ದೊಡ್ಡ ಮಟ್ಟದ ರಕ್ಷಣೆ ಕೊಟ್ಟರು. ಆದರೂ ಕೂಡ ಐಷಾರಾಮಿ ಹೋಟ್ಲಿದ್ರು ಕೂಡ ನಮ್ಮ ಕಣ್ಮುಂದೆ ಕ್ಷಿಪಣಿಗಳು ಕಾಣಿಸವು, ಆಕಾಶದಲ್ಲಿ ಪುಡಿ ಬೂದಿ ಆಗವು, ಆಮೇಲೆ ಕೆಲವು ಬಿದ್ದು. ಕ್ಷಿಪಣಿ ದಾಳಿ ಅಂತೂ ನಾವು ಕಣ್ಣಾರೆ ನೋಡಿದ್ದೀವಿ. ನಾವು ಇದ್ದಿದ್ದ ಜಾಗದಲ್ಲಿ ನಮಗೆ ಬಂಕರ್ಸ್ಗಳು ಇರ್ತಿತ್ತು. ಇಮಿಡಿಯೇಟಾಗಿ ನಮಗೆ ಸೈರನ್ ಬಂದಿದ ತಕ್ಷಣ ನಮ್ಮ ಎಲ್ಲರ ಮೊಬೈಲ್ಗಳಿಗೆ ಸೈರನ್ ಬರ್ತಾ ಇತ್ತು. 15 ಸೆಕೆಂಡಲ್ಲಿ ನಾವು ಆಗ ಬಂಕರ್ನಲ್ಲಿ ಇಳಿದು ಹೋಗಬೇಕಾಗಿತ್ತು. ಆ ಮಿನಿಟಿಗೆ ನಾವು ಬಂಕರ್ಗೆ ಹೋಗ್ತಾ ಇದ್ವಿ, ನಾವು ಕೇಳಿಸ್ತಾ ಇತ್ತು ಸೌಂಡ್. ನಮಗೆ ಬಂಕರ್ನಲ್ಲಿ ಸೇಫಾಗಿ ಇರ್ತಿದ್ವಿ, ಒಂದು 2.5 ಅವರ್ಸ್ ಇರ್ತಿದ್ವಿ. ಆಮೇಲೆ ಪುನಃ ಸೈರನ್ ಬರ್ತಿತ್ತು, ಎಲ್ಲ ಕ್ಲಿಯರ್ ಆಗಿದೆ, ಯು ಕ್ಯಾನ್ ಕಮ್ ಅಂತ ಹೇಳಿದಾಗ ನಾವು ರೂಮಿಗೆ ಬಂದು ರೆಸ್ಟ್ ಮಾಡ್ತಾ ಇದ್ವಿ. ನಮ್ಮ ಜೊತೆಯಲ್ಲಿ ಇಂಡಿಯನ್ ಎಂಬಸಿ, ಇಸ್ರಾಯೇಲ್ ಕಾನ್ಸುಲೇಟು, ನಮ್ಮ ಬಿ ಪ್ಯಾಕ್ ತಂಡ, ಕರ್ನಾಟಕ ಸರ್ಕಾರದವ್ರ ಜೊತೆಯಲ್ಲಿ ಇದ್ದರು. ಕರ್ನಾಟಕ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಮ್ಮ ಮಾಹಿತಿಗಳು ಹೋಗ್ತಾ ಇತ್ತು. ಹಾಗಾಗಿ ನಮಗೆ ಇದು ಎಲ್ಲ ಒಂದು